ಮೊದಲಿಗೆ ಈ ಸಿನಿಮಾ ಟೈಟಲ್ ಅಂತೂ ಒಂದು ಡಿಫ್ರೆಂಟ್ ಆಗಿದೆ. ಇದುವರೆಗೂ ಈ ಥರ ಒಂದು ಟೈಟಲ್ ಇಟ್ಟು ಈ ಥರ ಕಾಂಟೆಂಟೇ ಬಂದಿಲ್ಲ. ಮೊದಲಿಗೆ ಈ ಕತೆ ಹೇಗೆ ಕ್ರಿಯೇಟ್ ಆಯಿತು ಅಂತ ಸರ್? ಆ್ಯಕ್ಚುಲಿ ನನ್ನ ಫ್ರೆಂಡ್ ಒಬ್ಬ ಲೆಫ್ಟ್ ಹ್ಯಾಂಡರ್. ಸೊ ಒಂದು ರಾತ್ರಿ ಅದೇ ಥರ ಡಿಸ್ಕಸ್ ಮಾಡ್ತಾ ಇರ್ಬೇಕಾದ್ರೆ ಅವ್ನು ಹೇಳ್ದ ದಿ ವರ್ಲ್ಡ್ ಈಸ್ ಡಿಸೈನ್ ಫಾರ್ ರೈಟ್ ಹ್ಯಾಂಡರ್ಸ್ ಅಂತ. ಸೊ ಅದೇನೋ ಹ್ಯಾಂಗೋರ್ ಉಳೀತು. ನೆಕ್ಸ್ಟ್ ಡೇ ಮಾರ್ನಿಂಗ್ ಯಾವಾಗ ಹೋಗಿ ಗೂಗಲ್ನಲ್ಲಿ ಸರ್ಚ್ ಮಾಡಿದೆ ಅವಾಗ ಗೊತ್ತಾಯಿತು ದಿ ವರ್ಲ್ಡ್ ಈಸ್ ಡಿಸೈನ್ ಫಾರ್ ರೈಟ್ ಹ್ಯಾಂಡರ್ಸ್ ಅಂತ. ಫ್ರಮ್ ಬೇಸಿಕ್ ಶಾರ್ಪ್ನರಿಂದ ಹಿಡಿದು ಸ್ಕೇಲಿಂದ ಹಿಡಿದು ಎವ್ರಿಥಿಂಗ್ ಈಸ್ ಡಿಸೈನ್ ಫಾರ್ ರೈಟ್ ಹ್ಯಾಂಡರ್ಸ್. ಅವಾಗ ಒಂದು ನ್ಯೂಸ್ ಆರ್ಟಿಕಲ್ ಓದಿದೆ. ಅಲ್ಲಿ ಮುಂಬೈನಲ್ಲಿ ಒಂದು ತಾಯಿ ಅಪ್ಸರಾ ಪೆನ್ಸಿಲ್ ಕಂಪ್ನಿಗೆ ಒಂದು ಲೆಟರ್ ಬರೆದಿದ್ರು. ನನ್ನ ಮಗಳು ದಿನ ಬಂದು ಅಳ್ತಾಳೆ, ಆಕೆಗೆ ಪೆನ್ಸಿಲಿಂದ ಶಾರ್ಪ್ನರಿಂದ ಶಾರ್ಪ್ ಮಾಡೋಕ್ಕೆ ಬರೋಲ್ಲ ಅಂತ. ಸೊ ಅವಾಗ ಅನ್ನಿಸ್ತು ಇದರಲ್ಲಿ ಏನೋ ಕಾಂಟೆಂಟ್ ಇದೆ ಅಂತ. ಅದೇ ಥರ ಎಲ್ಲ ಲೆಫ್ಟ್ ಹ್ಯಾಂಡರ್ಸ್ಗೆ ನಾನು ಮಾತಾಡಿ ಅವ್ರ ಪ್ರಾಬ್ಲಮ್ಸ್ ಏನಂತ ಕೇಳ್ಕೊಂಡಾಗ ಇದೊಂದು ಒಳ್ಳೆ ಪ್ಲಾಟ್ ಅಂತ ಅನ್ನಿಸ್ತು. ಸೊ ಟೈಟಲ್ ಬಗ್ಗೆ ಮಾತಾಡೋದಾದರೆ ಮುಂಚೆ ಒಂದು ಕೆಟ್ಟದಾಗಿರೋ ಟೈಟಲ್ ಇಟ್ಟಿದ್ವಿ. ನಮ್ಮ ಯಾವ ಟೀಮ್ಗೂ ಇಷ್ಟ ಆಗಲಿಲ್ಲ. ಸೊ ಒಂದು ರಾತ್ರಿ ಟ್ರಾವೆಲ್ ಮಾಡ್ತಾ ಇರ್ಬೇಕಾದ್ರೆ ಒಂದು ಟ್ರಕ್ಕಿಂದ ಅವಸರವೇ ಅಪಘಾತಕ್ಕೆ ಕಾರಣ ಅಂತ ಬರೆದಿತ್ತು. ಸೊ 1 ವರ್ಷದಿಂದ ಟ್ರಾವೆಲ್ ಮಾಡ್ತಾ ಇದ್ನಲ್ಲ ಟೈಟಲ್ಲು, ಅಂದರೆ ಫಿಲ್ಮ್ ಥೀಮ್ ಜೊತೆ. ಸೊ ಎಡಗೈ ಅಪಘಾತಕ್ಕೆ ಕಾರಣ ಅಂತ ಮಾಡಿದ್ರೆ ಹೇಗೆ ಅಂತ ನಮ್ಮ ಎಲ್ಲ ಟೀಮ್ ಕೇಳಿದೆ. ರಾತ್ರಿ 2 ಗಂಟೆಗೆ ಎಲ್ಲರೂ ಎದ್ದು ಎಕ್ಸೈಟಿಂಗ್ ಇದೆ ಅಂತ ಹೇಳಿದರು. ಮತ್ತು ಸುದೀಪ್ ಸರ್ ಅವ್ರ ಒಪಿನಿಯನ್ ಕೇಳೋಕ್ಕೆ ಸುದೀಪ್ ಸರ್ ಕಡೆ ಮನೆಗೂ ಹೋಗಿದ್ದೆ ನಾನು. ಆ್ಯಕ್ಚುಲಿ ಈ ಕತೆ ಯಾರಿಗೂ ಬೇರೆಯವ್ರು ಮಾಡಬೇಕಾಗಿತ್ತು. ಬಟ್ ಯಾವಾಗ ಸುದೀಪ್ ಸರ್ ಟೈಟಲ್ ಕೇಳಿದ್ರು ತುಂಬ ಚೆನ್ನಾಗಿದೆ ರಿಜಿಸ್ಟರ್ ಮಾಡಿ ಅಂತ ಹೇಳಿದಾಗ ನಾವು ಇಮಿಡಿಯೇಟಾಗಿ ರಿಜಿಸ್ಟರ್ ಮಾಡಿದ್ವಿ. ಮತ್ತು ಒಬ್ಬರು ಸೂಪರ್ ಸ್ಟಾರ್ ಅಪ್ರೂವಲ್ ಕೊಟ್ಟಾಗ ನಮಗನ್ನಿಸ್ತು ಈ ಟೈಟಲ್ನಲ್ಲಿ ಏನೋ ಇದೆ ಅಂತ. ಸೊ ಅದಕ್ಕೋಸ್ಕರ ಈ ಟೈಟಲ್ನ ಕ್ಯಾರಿ ಮಾಡಿದ್ವಿ. ಸರಿ, ಈ ಕತೆ ಫಸ್ಟ್ ರೆಡಿ ಆದಾಗ ಈ ಪಾತ್ರಕ್ಕೆ ಇವರನ್ನೇ ತಗೋಬೇಕು ಅಂತ ಹೆಂಗೆ ಅನಿಸಿದ್ದು ಸರ್? ಈಗ ದಿಗಂತ್ ಅವರ ಆಯ್ಕೆ ಹೇಗೆ, ಇವರೇ ಮಾಡಿದ್ರೆ ಇದು ಸೂಕ್ತನ ಅಥವಾ ಬೇರೆಯವರು ನಿಮ್ಗೆ ಆ ಟೈಮಲ್ಲಿ ತಲೆಲಿದ್ರ ಹೇಗಿತ್ತು ಆ ಟೈಮಲ್ಲಿ ಅಂತ? ಇಲ್ಲ, ಟು ಬಿ ಹಾನೆಸ್ಟ್ ಏನಂದರೆ ನಾನು ಕತೆ ಬರೆದಾಗ ಯಾರ್ದು ತಲೆಯಲ್ಲಿ ಹಿಡ್ಕೊಂಡು ಬರೆದಿರಲಿಲ್ಲ. ಅದು ದಿಗಂತ್ ಅವ್ರಿಗೂ ಗೊತ್ತಿತ್ತು. ಸೊ ಬೇರೆಯವ್ರು ಯಾರೋ ಮಾಡಬೇಕಾಗಿತ್ತು ಈ ಸಿನಿಮಾ, ಬಟ್ ಅನ್ಫಾರ್ಚುನೇಟ್ಲಿ ಅವ್ರು ಮಾಡಲಿಲ್ಲ. ಬಟ್ ಯಾವಾಗ ನಾನು ಹಾಗೆ ಕುಂತೆ ಯಾರು ಮಾಡ್ಬೋದು ಅಂತ ಅನಿಸ್ತು ಅವಾಗ ಫಸ್ಟು ದಿಗಂತ್ ಅವರೇ ತಲೆಯಲ್ಲಿ ಬಂದರು. ಅಲ್ಲಿ ತನಕ ನಾನು ಇಟ್ಕೊಂಡಿಲ್ಲ ಇವರೇ ಮಾಡಬೇಕು ಅಂತ. ಬಿಕಾಸ್ ಬ್ಲ್ಯಾಕ್ ಕಾಮಿಡಿ ಸಸ್ಪೆನ್ಸ್ ಎಲ್ಲರೂ ಒಂದು ಡಿಫಿಕಲ್ಟ್ ಸಬ್ಜೆಕ್ಟು ಫುಲ್ ಆಫ್. ನಾನು ಫಸ್ಟ್ ಡೆಬ್ಯೂ ಮಾಡ್ತಾ ಇದ್ರಿಂದ ಒಬ್ಬ ಡೈರೆಕ್ಟರ್ಗೂ ಭಾಳ ಡಿಫಿಕಲ್ಟು. ಬ್ಲ್ಯಾಕ್ ಕಾಮಿಡಿ ಹೇಗಿರುತ್ತೆ ಅಂದರೆ ಸೀರಿಯಸ್ ಸಿಚುವೇಷನಲ್ಲಿ ಚೆನ್ನಾಗಿ ನಗಿಸ್ಬೇಕು, ಇಟ್ಸ್ ಅ ಟಾಸ್ಕ್. ಸೊ ಅವಾಗ ನೋಡಿದಾಗ ಯಾರು ಈ ಥರ ಒಂದು ಮಾಡ್ಬೋದು ಅಂದಾಗ ಫಸ್ಟು ಫ್ಲ್ಯಾಶ್ ಆಗಿದ್ದೆ ದಿಗಂತ್ ಅವರು. ಸೊ ಸೆಕೆಂಡ್ ಥಾಟ್ ಕೊಡಲಿಲ್ಲ ನಾನು ಆ್ಯಕ್ಚುಲಿ. ಸೊ ದಿಗಂತ್ ಅವ್ರಿಗೆ ಹೋಗಿ ಕತೆ ಹೇಳಿದೆ, ಈ ಥರ ಒಂದು ಸಿನಿಮಾ ಇದೆ, ಹಿಂಗೆ ಮಾಡ್ಬೇಕು ಅಂದ್ಕೊಂಡಿದ್ದೀನಿ, ನೀವು ಇದಕ್ಕೆ ಜಾಯ್ನ್ ಆಗ್ತೀರಾ ಅಂತೇಳಿ. ದಿಗಂತ್ ಅವರು ಫಸ್ಟ್ ಲೈನ್ ಕೇಳ್ಕೊಳ್ಳೇ ಹೇಳಿದ್ರು, ಐ ಆಮ್ ಸೋಲ್ಡ್, ನಾನು ಈ ಸಿನಿಮಾಗೆ ವರ್ಕ್ ಮಾಡ್ತೀನಿ, ಲೆಟ್ಸ್ ಡೂ ಇಟ್ ಅಂತ ಹೇಳಿದ್ವಿ. ಸೊ ಐ ಥಿಂಕ್ ಅದೇ ಈಗ ಸಿನಿಮಾ ನೋಡಾದ್ಮೇಲೆ ಕಂಪ್ಲೀಟ್ ಆದಮೇಲೆ ನಾನು ಹೇಳ್ಬೋದು ದಿಗಂತ್ ಇಲ್ಲದಿದ್ದರೆ ಈ ಸಿನಿಮಾ ಡಿಫಿಕಲ್ಟ್ ಟು ಪುಲ್ ಆಫ್. ಬಿಕಾಸ್ ಈ ಹ್ಯಾಸ್ ಜಸ್ಟ್ ನೇಲ್ಡ್ ಇಟ್. ಅಂದರೆ ಐ ಥಿಂಕ್ ಇಲ್ಲಿ ಥರ ಮಾಡಿರೋ ಸಿನಿಮಾನೇ ಬೇರೆ, ಬಟ್ ಇದರಲ್ಲಿ ನಾವು ಏನು ಹಿಂಡು ತೊಗೋಬೇಕು ಅದೆಲ್ಲ ತೊಗೊಂಡ್ಬಿಟ್ಟಿದ್ದೀವಿ ಆ್ಯಸ್ ಅ ಮೇಕರ್, ಐ ಬಿಲೀವ್. ಸರ್, ಇನ್ನು ನಿಧಿ ಅವರು, ಯಾಕಂದರೆ ಈ ಜೋಡಿ ಒಂದು ರಿಪೀಟ್ ಆಗ್ತದೆ ಅಂದರೆ ತುಂಬ ಎಕ್ಸ್ಪೆಕ್ಟೇಷನ್ ದೊಡ್ಡ ಮಟ್ಟದಲ್ಲಿದೆ ಫ್ಯಾನ್ಸ್ಗೆ. ಬಟ್ ದಿಗಂತ್ ಜೊತೆ ಇವರನ್ನೇ ಪಿಕ್ ಮಾಡಬೇಕು ಅಂತ ಆ ಟೈಮಲ್ಲಿ ಹೇಗೆ ಅದು ಆಯ್ಕೆ ಆಯಿತು ಅಂತ? ನಿಧಿಯವ್ರಿಗೂ ಗೊತ್ತು, ದಿಗಂತ್ ಅವ್ರಿಗೂ ಗೊತ್ತು. ಪಂಚರಂಗಿ ಈಸ್ ಒನ್ ಆಫ್ ಮೈ ಫೇವ್ರೆಟ್ ಫಿಲ್ಮ್. ಐ ಥಿಂಕ್ ಇನ್ನೂ ಫಿಲ್ಮ್ ಮೇಕರ್ ಅವಾಗ ಆಗಬೇಕು ಅಂತ ಅಂದಿರಲಿಲ್ಲ. ಬಟ್ ಸುಮಾರಸ್ಸಲ್ಲಿ ನೋಡಿದ್ದೀನಿ, ಇನ್ನೂ ಡೈಲಾಗ್ಸ್ಗಳು ನೆನಪಿದೆ. ಬಟ್ ಯಾವಾಗ ಈ ಥರ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಸಿನಿಮಾದಲ್ಲಿ ಇದೆ ಅಂತ, ಈ ಸಿನಿಮಾ ಹೇಗಾದರೆ ಎಲ್ಲನೂ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸೇ, ಇನ್ಕ್ಲೂಡಿಂಗ್ ದಿಗಂತ್ ಆಗಲಿ, ಸ್ಟೋರಿ ಆಗಲಿ, ಧನ್ವರ್ಷ ಆಗಲಿ, ನಿಧಿಯವರಾಗಲಿ, ನಿರೂಪ್ ಭಂಡಾರಿ ಅವರಾಗಲಿ, ರಾಧಿಕಾ, ನಾನು ಎಲ್ಲ ಕ್ಯಾರೆಕ್ಟರ್ ಪ್ಲೇಸ್ ಅನ್ ವೆರಿ ಇಂಪಾರ್ಟೆಂಟ್ ರೋಲ್. ದೇ ಆರ್ ಪಿಲ್ಲರ್ಸ್ ಆಫ್ ದಿ ಫಿಲ್ಮ್. ಸೊ ನಿಧಿ ಬಗ್ಗೆ ಯಾವಾಗ ನಾವು ಥಿಂಕ್ ಮಾಡಿದಾಗ ಐ ಥಿಂಕ್ ವಿ ರಿಯಲೈಸ್ ಒಂದು ನಾಸ್ಟಾಲಜಿಕ್ ಮೂಮೆಂಟ್ ನಾವು ಕೊಡಬೇಕು ಆಡಿಯನ್ಸ್ಗೆ ಅಂತ. ನೀವು ಸಿನಿಮಾ ಬಂದು ನೋಡಿದಾಗೂ ಆ ನಾಸ್ಟಾಲಜಿಕ್ ಮೂಮೆಂಟ್ ಬರುತ್ತೆ. ಮೇ ಬಿ ಅವ್ರ ಫಸ್ಟ್ ಮೀಟಿಂಗ್ ಇರ್ಬೋದು ಸಿನಿಮಾದಲ್ಲಿ. ಇಟ್ಸ್ ಅ ವೆರಿ ಎಕ್ಸೈಟಿಂಗ್ ಕೊಲಾಬ್ರೇಷನ್ ಐ ಫೀಲ್. ಅಂದರೆ ಮತ್ತು ಒಬ್ಬ ಪಂಚರಂಗಿ ಫ್ಯಾನ್ ಆಗಿ ಅದೇ ಇಬ್ಬರು ಸ್ಟಾರ್ಸಿಗೆ ನಾನು ಡೈರೆಕ್ಟ್ ಮಾಡ್ತೀನಿ ಅಂತಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ನಾನು ಇನ್ನೂ ಥರ ಫ್ಯಾನ್ ಬಾಯಿಂಗ್ ಮಾಡ್ತಾ ಇದ್ದೀನಿ ಅದು. ಹಾಂ, ಎಸ್. ಈಗ ಈ ಸಿನಿಮಾ ಶೂಟ್ ಮಾಡುವಾಗ ಸರ್ ನಿಮಗೇನು ಚಾಲೆಂಜಿಂಗ್ ಅಂತ ಅನಿಸಿದ್ದು ಅಂತ? ಚಾಲೆಂಜಿಂಗ್ ಫಸ್ಟ್ ಏನಂದರೆ ಬೇಸಿಕ್ಲಿ ದುಡ್ಡು. ನಾವು ನಮ್ಮ ಕಡೆ ಅದೇ ಪ್ರಾಬ್ಲಮ್ ಇತ್ತು. ಸೊ ಯಾರೂ ಪ್ರೊಡ್ಯೂಸರ್ ಇರಲಿಲ್ಲ. ಕರೋನಾ ಸೆಕೆಂಡ್ ಲಾಕ್ಡೌನ್ ಇತ್ತು. ನಮ್ಗೆ ಗೊತ್ತಿರಲಿಲ್ಲ ಹೇಗೆ ಪ್ರೊಡಕ್ಷನ್ ಮಾಡಬೇಕು, ಇದು ಮಾಡಬೇಕು ಅಂತ. ನಾವೇನು ತಿಳ್ಕೊಂಡು ಹಂತಕ್ಕೆ ನಾನು ನನ್ನ ಪಾರ್ಟ್ನರ್ ಗುರುದತ್ ಗಾಣಿಗ ಇಬ್ಬರು ಸಿನಿಮಾ ಜೊತೆಗೆ ಸ್ಟಾರ್ಟ್ ಮಾಡಿದ್ವಿ. ಸೊ ಅಂಬಿ ನಿನಗೆ ವಯಸ್ಸಾಯಿತು ಸಿನಿಮಾ ಡೈರೆಕ್ಟ್ರಿನೆದೆಲ್ಲ, ಇದು ಒನ್ ಆಫ್ ಮೈ ಪಾರ್ಟ್ನರ್. ಸೊ ನಾವು ಇಬ್ಬರು ಜೊತೆಗೆ ಮಾಡಿದಾಗ ಸ್ಟಾರ್ಟ್ ಮಾಡಿಬಿಡೋಣ, ನೋಡೋಣ ಏನಾಗುತ್ತೆ ನೋಡೋಣ ಅಂತ ಅಂದರು. ಸೊ
ಐ ಥಿಂಕ್ ಬಟ್ ದುಡ್ಡು ಅಷ್ಟೇ ಪ್ರಾಬ್ಲಮ್ ಇರೋದ್ರಿಂದ ಮತ್ತೇನು, ಯಾಕಂದರೆ ಆ್ಯಕ್ಟರ್ಸ್ ಎಲ್ಲ ಎಷ್ಟು ಫ್ರೆಂಡ್ಲಿ ಇದ್ರು, ಮತ್ತು ಐ ಥಿಂಕ್ ಎವ್ರಿ ಒನ್ ಸಪೋರ್ಟೆಡ್ ಮೀ, ದಟ್ ಈಸ್ ದ ರೀಸನ್ ಐ ಆಮ್ ಹಿಯರ್. ಸೊ ಇದರಲ್ಲಿ ಒಂದು ಏನಾದ್ರು ಫೇಲ್ ಆಗ್ತಿತ್ತಂದರೆ ಇಟ್ ವಾಸ್ ವೆರಿ ಡಿಫಿಕಲ್ಟ್ ಬೀಯಿಂಗ್ ಅ ರೈಟರ್, ಡೈರೆಕ್ಟರ್, ಪ್ರೊಡ್ಯೂಸರ್. ಸಿನಿಮಾದು ಅದು ಫಸ್ಟ್ ಫಿಲ್ಮ್ ಅಂದ್ಕೊಂಡಿರಲಿಲ್ಲ, ಏನೋ ಆಯಿತು, ಬಟ್ ಇಟ್ಸ್ ಬಿಕಾಸ್ ಆಫ್ ದ ಪಿಲ್ಲರ್ಸ್ ದಟ್ ಐ ಹ್ಯಾವ್ ಅರೌಂಡ್ ಮೀ. ಸರ್ ಇದು ಒಂದು ಪ್ರೊಡ್ಯೂಸ್ ಮಾಡೋದು ಬಿಟ್ಟು ಸರ್ ಬೇರೆದೇನಾದ್ರು ಒಂದು ವಿಚಾರಕ್ಕೆ ಬಂದಾಗ, ಯಾಕಂದರೆ ನೀವು ಡೆಬ್ಯೂ ಮಾಡ್ತಿದ್ದೀರಾ, ಡೆಬ್ಯೂ ಮಾಡೋಕ್ಕೆ ಬಂದಾಗ ಅವ್ರಿಗೆ ಡೈರೆಕ್ಟ್ ಮಾಡೋದು, ದಿಗಂತ್ ಸರ್ ಇರ್ಬೋದು, ನಿಧಿ ಮ್ಯಾಮ್ ಇರ್ಬೋದು, ದೇ ಆರ್ ಸ್ಟಾರ್, ಯಾಕಂದರೆ ತುಂಬ ವರ್ಷಗಳಿಂದ ಇದ್ದಾರೆ. ನಿಮ್ಗೆ ಹೇಗೆ ಅನಿಸ್ತಾ ಇತ್ತು ಸರ್? ಅಂದರೆ ಡೈರೆಕ್ಟ್ ಮಾಡೋದು ಕಷ್ಟ ಅನಿಸ್ತಿತ್ತ, ಅಂದರೆ ನರೇಟ್ ಮಾಡುವಾಗ? ಇಲ್ಲ, ನಾನು ಆ್ಯಕ್ಚುಲಿ ಈಗ ಸ್ವಲ್ಪ ನರ್ವಸ್ ಇರ್ಬೋದು, ಬಟ್ ಬಿಹಾಂಡ್ ದಿ ಕ್ಯಾಮ್ರಾ ಭಯಂಕರ ಕಾನ್ಫಿಡೆಂಟು, ಯಾರಿಗೂ ಕನ್ವಿನ್ಸ್ ಮಾಡ್ತೇನೆ. ಯೂಶ್ವಲಿ ನಾನು ಹೆಂಗಂದರೆ ಪ್ರಮೋಟ್ ಮಾಡೋದು, ನಾನು ಲೆಫ್ಟ್ ಹ್ಯಾಂಡರ್ ಶಾರ್ಪ್ನಲ್ಲಿ ಪಾಕೆಟ್ನಲ್ಲಿ ಹಿಡ್ಕೊಂಡು ಆಡ್ತೀನಿ. ಈ ಥರ ಒಂದು ಕ್ಲಿಯರಿಟಿ ಹಿಡ್ಕೊಳೋ ಇದು ಮನುಷ್ಯ. ಐ ಥಿಂಕ್ ಬಿಹಾಂಡ್ ದಿ ಕ್ಯಾಮ್ರಾ ನನಗೆ ಭಾಳ ಕ್ಲಿಯರಿಟಿ ಇತ್ತು, ನಂಗೆ ಏನು ಬೇಕಾಗಿತ್ತು ಅಂತ. ನೀವು ಟ್ರೇಲರ್ ನೋಡಾದ್ಮೇಲೆ ಗೊತ್ತಾಗುತ್ತೆ. ಇಟ್ಸ್ ಎಲ್ಲರೂ ಹೇಳ್ತಾರೆ ಸಿನಿಮಾ ನೋಡಾದ್ಮೇಲೆ ಇದು ನೀನೇ ಡೈರೆಕ್ಟ್ ಮಾಡಿದ್ಯಾ ಅಂತ. ಐ ಥಿಂಕ್ ಅದು ಕಾಂಪ್ಲಿಮೆಂಟಾಗೇ ತೊಗೊಳ್ತೀನಿ ನಾನು. ಸೊ ನನಗೆ ಕಷ್ಟಗಳು ಭಾಳ ಇದ್ವು, ಬಟ್ ಕಷ್ಟ ಬಗ್ಗೆ ಮಾತಾಡಲ್ಲ. ಬಟ್ ಎಕ್ಸ್ಪೀರಿಯನ್ಸ್, ಐ ಹ್ಯಾಡ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ಆಲ್ ದೀಸ್ ಪೀಪಲ್. ಯಾಕಂದರೆ ಹ್ಯಾವ್ ಅಡ್ಮೈರ್ಡ್ ದೆಮ್, ವೆದರ್ ಇಟ್ಸ್ ನಿಧಿ ಆರ್ ದಿಗಂತ್ ಆರ್ ನಿರೂಪ್ ಆರ್ ರಾಧಿಕಾ ನಾರಾಯಣ್. ಐ ಥಿಂಕ್ ಧನು ಈಸ್ ಅ ಗ್ರೇಟೆಸ್ಟ್ ಅಡಿಷನ್ ಟು ದಿಸ್ ಫಿಲ್ಮ್. ಸೊ ಅವರು ನನಗತ್ಲೇ ಡೆಬ್ಯೂ ಮಾಡ್ತಾ ಇದ್ದಾರೆ, ಬಟ್ ಡೆಬ್ಯೂ ಅನಿಸಲ್ಲ. ಸೊ ಐ ಥಿಂಕ್ ಎಲ್ಲರೂ ಒಂದು ಒಳ್ಳೆ ಇಂಪಾರ್ಟೆಂಟ್ ಪಿಲ್ಲರ್ಸ್ ನನ್ನ ಸಿನಿಮಾಗೆ. ಅದಕ್ಕೋಸ್ಕರ ಮೇ ಬಿ ಈಸಿಯಾಗಿರಬೇಕು. ಇನ್ನೂ ನನಗೆ ಆ ಡಿಫಿಕಲ್ಟಿ ನಾರೇ ಫೇಸ್ ಮಾಡಿಲ್ಲ. ಮೇ ಬಿ 4 years ಆಗಿದೆ, ಬಟ್ ಮೇ ಬಿ ನೆಕ್ಸ್ಟ್ ಸಿನಿಮಾಗೆ ಅಷ್ಟು ಡಿಫಿಕಲ್ಟ್ ಆಗಲ್ಲ ಅಂತ ಅನಿಸುತ್ತೆ. ಎಸ್, ಒಂದು ಇವ್ರ ಪಂಚರಂಗಿ ಜೋಡಿನ ಈ ಸಿನಿಮಾ ಮೂಲಕ ನಮಗೆ ಆಡಿಯನ್ಸ್ಗೆ ಗಿಫ್ಟ್ ಕೊಡ್ತಾ ಮತ್ತೊಂದು ಸರ್ಪ್ರೈಸ್ ಏನು ಕೊಡ್ತಿದ್ದೀರಾ ಅಂದರೆ ರಂಗಿತರಂಗ ಕಪಲ್ಸ್ ಕೂಡ. ಅದು ಬರೋರಿಗೆ ಒಂಥರ ಬೋನಸ್ ಇದ್ದಾಗೆ, ಬೋನಸ್ ಜೋಡಿನ ನೋಡ್ಬೋದು ಈ ಸಿನಿಮಾದಲ್ಲಿ. ಸೊ ಇದ್ರ ಬಗ್ಗೆ ಸರ್? ಟು ಬಿ ಆನೆಸ್ಟ್, ಅದು ಯಾವಾಗೂ ಥಾಟ್ ಬಂದಿರಲಿಲ್ಲ ನನಗೆ. ನೀವು ಕೇಳ್ತೀರಾ, ಶೂಟಿಂಗ್ ಟೈಮಲ್ಲಿ ಬಂದಿರಲಿಲ್ಲ ನಮಗೆ ಆ ಥಾಟ್ ಬಗ್ಗೆ. ಬಟ್ ಅದೇ ಗ್ರ್ಯಾಜುಲಿ ತಂತಾನೆ ಅದು ಬಿಲ್ಡ್ ಹಾಕ್ಕೊಂಡು ಹೋಯಿತು. ಪಂಚರಂಗಿ ಜೋಡಿ ಬಂತು, ಮತ್ತು ರಂಗಿತರಂಗಿ ಜೋಡಿ ಬಂತು. ಎಸ್ಪೆಷಲಿ ಐ ವಾಂಟ್ ಟು ಥ್ಯಾಂಕ್ ನಿರೂಪ್ ಅವರು, ಬಿಕಾಸ್ ಸ್ಪೆಷಲ್ ಕೆಮಿಯೋ ಈ ಸಿನಿಮಾದಲ್ಲಿ ಮಾಡಿದ್ದಾರೆ. ಬಟ್ ಹಿ ಹ್ಯಾಸ್ ಸಪೋರ್ಟೆಡ್ ಮಿ ಸೋ ಮಚ್ ದಟ್ 2 ದಿವಸ ಶೂಟ್ ಇದ್ರೂ ಹಿ ಟುಕ್ ಲೈಕ್ ಅನದರ್. ಒಂದು ದಿವಸ ಮಳೆ ಬಂತು, ಸೊ ಸೆಡ್ ಆರಾಮಾಗಿ ಮಾಡೋಣ, ಇನ್ನೊಂದು ದಿವಸ ಮಾಡೋಣ ಅಂತ. ಅದೇ ಥರ ರಾಧಿಕಾ ನಾರಾಯಣ್ ಅವರು. ಸೊ ಐ ಥಿಂಕ್ ಇದೇನು ಕಾಂಬಿನೇಷನ್ ಇತ್ತಲ್ಲ, ಅದು ಮೇ ಬಿ ಡೆಸ್ಟಿನಲ್ಲಿ ಇತ್ತು, ಬಟ್ ಆನ್ ಪೇಪರ್ಸರೇ ಇರಲಿಲ್ಲ. ಸೊ ಐ ಥಿಂಕ್ ಬಟ್ ಪೋಸ್ಟರ್ಸ್ ನೋಡಿದಾಗ ಒಳ್ಳೆ ಕಾಂಬಿನೇಷನ್ ನಂದು ಡೆಬ್ಯೂ ಆಯಿತು ಅಂತ ಅನಿಸುತ್ತೆ. ಖುಷಿ ಆಗುತ್ತೆ ಪೋಸ್ಟರ್ ನೋಡಿದಾಗ. ಸೊ ಐ ಥಿಂಕ್ ಐ ಆಮ್ ಬ್ಲೆಸ್ಡ್ ಅಷ್ಟೇ. ಅವ್ರ ಪಾತ್ರಗಳು ಹೇಗಿದೆ ಸರ್? ಒಂದು ಸ್ವಲ್ಪ ಹಿಂಟ್ ಬಿಟ್ಟು ಕೊಡ್ಬೋದು ಅಂದರೆ? ಅಲ್ಲ, ಡೆಫಿನೆಟ್ಲಿ ನಾನು ಹಿಂಟ್ ಬಿಟ್ಟು ಕೊಡ್ತೀನಿ. 13ನೇ ತಾರೀಕು ಹೋಗಿ ಸಿನಿಮಾ ನೋಡಿ. ಸೊ ಅವಾಗ ಅದಕ್ಕಿಂತ ಜಾಸ್ತಿನೇ ನಿಮ್ಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಬಿಕಾಸ್ ಐ ಥಿಂಕ್ ಎಕ್ಸ್ಪೀರಿಯೆನ್ಸ್ ಮಾಡಬೇಕು, ಹೋಗಿ ಥಿಯೇಟರ್ನಲ್ಲೇ ಹೋಗಿ ನೋಡಿ. ದಟ್ಸ್ ದ ಥಿಂಗ್ ಐ ಕುಡ್ ಮಚ್. ಸಿನಿಮಾ ನೋಡುವಂಥ ಆಡಿಯನ್ಸ್ಗೆ, ಸಿನಿಮಾ ನೋಡಬೇಕು ಅನ್ನೋರಿಗೆ ಇದೆಲ್ಲ ಸಿನಿಮಾದಲ್ಲಿ ಇದೆ, ನೀವು ನೋಡಿದ್ರೆ ಪಕ್ಕಾ ಪೈಸಾ ವಸೂಲ್ ಮೂವಿ ಅಂತ ಹೇಳೋದಾದರೆ? ಸಿನಿಮಾದಲ್ಲಿ ಅದೇ ಎಲ್ಲ ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ಏನೇನು ಇದೆಯಲ್ಲ ಎಲ್ಲ ಇದೆ. ಎಲ್ಲರೂ ಹೇಳ್ತಾರೆ ಆ ಥರ. ಬಟ್ ಡೆಫಿನೆಟ್ಲಿ ಪ್ರಾಮಿಸ್ ಆಗಿ ಹೇಳ್ತೀನಿ, ಇದರಲ್ಲಿ ಇದೆ. ಹೋಗಿ ಸಿನಿಮಾ ನೋಡಿ. ಯಾಕಂದರೆ ನಾನು ಮೇ ಬಿ ಒಂದು 50-60 ಸಲ ಸಿನಿಮಾ ನೋಡಿರ್ಬೋದು. ಬಟ್ ಎವ್ರಿ ಟೈಮ್ ದಿಗಂತ್ ಅವ್ರು ಬರಲಿ, ನಿಧಿ ಅವ್ರು ಬರಲಿ, ನಿರೂಪ್ ಅವ್ರು ಬರಲಿ, ಇಲ್ಲ ಧನು ಅವ್ರು ಬರಲಿ, ಎಲ್ಲ ಒಂದು ಸೀನಲ್ಲಿ ನಕ್ಕೋಂತ ಇರ್ತೀರ, ಸ್ಮೈಲ್ ಮಾಡ್ಕೊತ ಇರ್ತಾರೆ. ಬಟ್ ಸಸ್ಪೆನ್ಸು ಇದೆ ಅದರಲ್ಲಿ. ಸೊ ಐ ಹೋಪ್ ಆಡಿಯನ್ಸ್ಗೂ ಅದೇ ಥರ ಇಷ್ಟ ಆಗುತ್ತೆ ಈ ಥರ ಸಿನಿಮಾ. ಸೊ ಎಸ್ ಸರ್, ಈಗ ಈ ಸಿನಿಮಾ ನಂತರ ನೆಕ್ಸ್ಟ್ ಏನು, ಯಾವ ಥರ ಕತೆ ಚೂಸ್ ಮಾಡಿದ್ರ, ಏನು ನಡೀತಾ ಇದೆ? ಈ ಸಿನಿಮಾ ನಂತರ ಥ್ಯಾಂಕ್ ಯು, ಅದ್ರ ಬಗ್ಗೆ ಥಿಂಕೇ ಮಾಡಿಲ್ಲ. ಯಾಕಂದರೆ 4 ವರ್ಷದಿಂದ ಒಂದೇ ಸಿನಿಮಾದಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಹೋಪ್ಫುಲಿ ಈ ಸಿನಿಮಾ ರಿಲೀಸ್ ಆಯಿತು, ಚೆನ್ನಾಗಾಯಿತು ಅಂದರೆ ಇನ್ನಷ್ಟು ಪ್ರೊಡ್ಯೂಸರ್ ಆಗಿ ಟ್ಯಾಗು ಸಿಕ್ಕಿದೆ, ಇನ್ನಷ್ಟು ಸಿನಿಮಾ ಮಾಡಬೇಕು ಅಂತ ಇದೆ ಆ್ಯಸ್ ಅ ಪ್ರೊಡ್ಯೂಸರ್, ಆ್ಯಸ್ ಅ ಡೈರೆಕ್ಟರ್. ಬಟ್ ಕತೆ ಬರಿತಾ ಇದ್ದೀನಿ. ನಾನು ಬೇಸಿಕ್ಲಿ ಫ್ರಮ್ ನಾರ್ತ್ ಕರ್ನಾಟಕ, ನಾನು ಧಾರವಾಡದವನು. ಸೊ ಒಂದು ನಾರ್ತ್ ಕರ್ನಾಟಕ ಬೇಸ್ ಸಿನಿಮಾ ಮಾಡಬೇಕು ಅಂತ ಆಸೆ. ಆ್ಯಕ್ಚುಲಿ ಇದಕ್ಕಿಂತ ಮುಂಚೆ ಅಂಡಮನಿ ಶೆಟ್ಟಿ ಅಂತ ಅನೌನ್ಸ್ ಮಾಡಿದ್ವಿ, ಅದು ರಿಷಬ್ ಅವ್ರು ಮಾಡಬೇಕಾಯಿತು. ಡ್ಯೂ ಟು ಕರೋನಾ ಅದು ಪುಷ್ ಹಾಕುವಂತ ಬಂತು. ಸೊ ಸುಮಾರಷ್ಟು ಸಬ್ಜೆಕ್ಟ್ ಇದೆ. ಬಟ್ ಅದೇ ಈ ಸಿನಿಮಾ ವರ್ಕ್ ಆಯ್ತು ಅಂದರೆ ಆ ಅಪಾರ್ಚುನಿಟೀಸ್ಗೆ ಮೇ ಬಿ ನಾನು ಹೋಗ್ಬೋದು. ಯಾಕಂದರೆ ತೆಲುಗುದಲ್ಲಿ ಯಾವಾಗ ಈ ಸಿನಿಮಾ ತೋರಿಸಿದಾಗ ಅಲ್ಲೂ ಅವ್ರಿಗೂ ಇಷ್ಟಪಟ್ಟು ಕತೆ ಇತ್ತಂದರೆ ಹೇಳಿ ಅಂತ ಹೇಳಿದರು. ಬಟ್ ಕನ್ನಡ ಸಿನಿಮಾ ಮಾಡೋದಿದೆ ನನಗೆ, ಅದೊಂದು ಭಾಳ ಆಸೆ. ನಾರ್ತ್ ಕರ್ನಾಟಕ ಎಸ್ಪೆಷಲಿ ಲ್ಯಾಂಗ್ವೇಜಲ್ಲಿ ಮಾಡಬೇಕು ಅಂತ. ನೀವು ಅವಾಗಲೇ ಹೇಳಿದ್ರಿ ರಿಷಬ್ ಸರ್ ಜೊತೆ ಮಾಡೋದಿತ್ತು ಅಂತ. ಸೊ ಈಗ ನೆಕ್ಸ್ಟ್ ಅವ್ರ ಜೊತೆ ಮಾಡ್ಬೋದಾ ನೀವು?
ರಿಷಬ್ ಶೆಟ್ಟಿ ಸರ್ ಜೊತೆ? ಆಸೆ ಎಲ್ಲರಿಗೂ ಇರುತ್ತೆ, ಅದು ನನಗೂ ಇದೆ ರಿಷಬ್ ಸರ್ ಜೊತೆ ಮಾಡಬೇಕು ಅಂತ. ಕಾಂತಾರ ಆದಮೇಲಲ್ಲ, ಕಾಂತಾರಕ್ಕಿಂತ ಮುಂಚೆನೂ ನನಗೆ ರಿಷಬ್ ಸರ್ ಅಂದರೆ ತುಂಬ ಇಷ್ಟ. ಯಾಕಂದರೆ ಅವ್ರ ಜೊತೆ ಒಂದು ಜರ್ನಿ ಮಾಡಿದ್ದೀನಿ. ಈಸ್ ಅನ್ ಅಮೇಝಿಂಗ್ ಹ್ಯೂಮನ್ ಬೀಯಿಂಗ್. ಸೊ ನಮ್ಮ ಸಿನಿಮಾಗೂ ಭಯಂಕರವಾಗಿ ಸಪೋರ್ಟ್ ಮಾಡಿದ್ದಾರೆ. ಮೇ ಬಿ ಅದು ಕಾಣಿಸಲ್ಲ, ಬಟ್ ನನಗೆ ಗೊತ್ತು ಅವ್ರೇನು ಹೆಲ್ಪ್ ಮಾಡಿದ್ದಾರೆ ಈ ಸಿನಿಮಾಗೆ ಅಂತ. ಐ ಥಿಂಕ್ ಅದೇ ಈ ಥರ ಒಂದು ಇನ್ವಿಸಿಬಲ್ ಪಿಲ್ಲರ್ಸ್ ಈ ಸಿನಿಮಾ ಇರೋದ್ರಿಂದ ನನಗೆ ಕಂಪ್ಲೀಟ್ ಮಾಡೋಕ್ಕಾಯಿತು. ಡೆಫಿನೆಟ್ಲಿ ರಿಷಬ್ ಸರ್ ಅಪಾರ್ಚುನಿಟಿ ಕೊಟ್ಟರೆ ಫಸ್ಟ್ ಹೋಗಿ ಅದೇ ಮಾಡಬೇಕು ಅಂತ ಆಸೆ. ಬಟ್ ಅದೇ ಇಟ್ಸ್ ಸ್ಟಿಲ್ ಅ ಡ್ರೀಮ್. ಎಸ್, ಈ ಸಿನಿಮಾಗೆ ಅವ್ರ ವೈಫ್ ಪ್ರಗತಿ ಮ್ಯಾಮ್ ಕೆಲಸ ಮಾಡಿದ್ದಾರೆ. ಹಾಂ, ಹೌದು. ರಿಷಬ್ ಅವ್ರ ವೈಫ್ ಪ್ರಗತಿಯವರು ಇದಕ್ಕೆ ಕಾಸ್ಟ್ಯೂಮ್ ಡಿಸೈನರ್ ಇದ್ದಾರೆ. ದೋ ಅವರು ಕಾಂತಾರನಲ್ಲಿ ಬ್ಯುಸಿ ಇದ್ರೂ ಕೂಡ ಈ ಸಿನಿಮಾಗೆ ಅಷ್ಟೇ ಎಫರ್ಟ್ಸ್ ಹಾಕಿದ್ದಾರೆ. ಸೊ ಅದೇ ಹೇಳಿದ್ನಲ್ಲ, ಒಂದು ಟೀಮೇ ಆ ಥರ ಇತ್ತು, ರಿಷಬ್ ಸರ್ ಟೀಮ್. ನಾನು ಅಲ್ಲಿ ಕೆಲಸ ಮಾಡಿರೋದ್ರಿಂದ ಸೊ ಆ ಟೀಮ್ನಲ್ಲಿರೋರು ಈ ಸಿನಿಮಾಗೆ ಭಾಳ ಹೆಲ್ಪ್ ಮಾಡಿದ್ದಾರೆ. ಎಸ್ಪೆಷಲಿ ಪ್ರಗತಿ ಮ್ಯಾಮೇ ಎಲ್ಲ ಈ ಥರ ಡಿಸೈನ್ ಮಾಡಬೇಕು ಅಂತ ನಮ್ಮ DOP ಜೊತೆ ಡಿಸ್ಕಸ್ ಮಾಡಿ. ಸೊ ಅಂದರೆ ಈವನ್ ಕಾಸ್ಟ್ಯೂಮ್ಸ್ ಕೂಡ ಭಾಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಆಗುತ್ತೆ ಈ ಸಿನಿಮಾದಲ್ಲಿ. ನೀವು ಹೋಗಿ ಸಿನಿಮಾ ನೋಡಿದಾಗ ಮೇ ಬಿ 30%, 40, 50% ಒನ್ ನೈಟ್ ಸ್ಟೋರಿ ಆಗುತ್ತೆ ಕಥೆನಲ್ಲಿ. ಸೊ ಅದಕ್ಕೆ ಒಂದೇ ಕಾಸ್ಟ್ಯೂಮ್ ಹಾಕಿದಾಗ ಎಷ್ಟು ಅಟ್ರಾಕ್ಟಿವ್ ಆಗಬೇಕು ಅಂತ ಒಂದು ಡಿಸಿಷನ್ ಮೇಕರು, ಕಾಸ್ಟ್ಯೂಮ್ ಡಿಸೈನರು ಮತ್ತು DOP. ಸೊ ಐ ಥಿಂಕ್ ಅದರಿಂದ ನಮಗೆ ಭಾಳ ಹೆಲ್ಪ್ ಆಗಿದೆ. ಸೊ ಈ ಮುಖಾಂತರ ಪ್ರಗತಿಯವ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ, ಮತ್ತು ರಿಷಬ್ ಸರ್ಗೂ. ಎಸ್, ಕಡೆಯದಾಗಿ ಆಡಿಯನ್ಸಿಗೆ ಏನು ಹೇಳ್ತೀರಾ ಸರ್? ಆಡಿಯನ್ಸ್ಗೆ ಅದೇ ಈ ಸಿನಿಮಾ ಮಾಡೋಕ್ಕೆ ಎಷ್ಟು ಕಷ್ಟ ಆಗಿದೆ ಅಂತ ಹೇಳಲ್ಲ, ಬಟ್ ಸಿನಿಮಾನಲ್ಲಿ ಎಂಜಾಯ್ ಮಾಡ್ತೀರಾ. ಐ ಥಿಂಕ್ ಆಡಿಯನ್ಸ್ ಭಾಳ ಸೆನ್ಸಿಬಲ್ ಆಗಿದ್ದಾರೆ. ಒನ್ಸ್ ಟ್ರೇಲರ್ ಬಂದಾದಮೇಲೆ ಡೆಫಿನೆಟ್ಲಿ ಅವ್ರ ಸಿನಿಮಾ ಇಷ್ಟಪಡ್ತಾರೆ. ಮತ್ತು ಮೇ ಬಿ ನಮ್ಮದು ಟ್ರೇಲರೇ ನಮ್ಮದು ಒಂದು ಅವ್ರಿಗೆ ಟಿಕೆಟಾಗಿ ಕನ್ವರ್ಟ್ ಆಗುತ್ತೆ ಅಂತ ಅನ್ಭವಿಸ್ಕೊಂಡು, ಇಲ್ಲಿ ತನಕ ಎಲ್ಲ ಮಾರ್ಕೆಟಿಂಗ್ ಗಿಮಿಕ್ಸ್ ಎಲ್ಲ ಮಾಡಿದ್ದೀವಿ. ನನಗೂ ಗೊತ್ತು ಏನು ಇವು ಮಾರ್ಕೆಟಿಂಗ್ ಮಾಡಿದ್ರೆ ವರ್ಕ್ ಆಗೋಲ್ಲ. ಅಟ್ ದಿ ಎಂಡ್ ಆಫ್ ಡೇ ಫಿಲ್ಮ್ ಕಾಂಟೆಂಟ್ ಚೆನ್ನಾಗಿರಬೇಕು. ವಿ ಆರ್ ಕಾನ್ಫಿಡೆಂಟ್ ಫಿಲ್ಮ್ನಲ್ಲಿ ಏನೋ ಒಂದು ಡಿಫ್ರೆಂಟ್ ಅಪ್ರೋಚ್ ಇದೆ ಅಂತ. ಅಷ್ಟೇ ನಿಮ್ಮ ಕಡೆಯಿಂದ ಎಫರ್ಟ್ಸ್ ಏನಿರಲಿ ಅಂದರೆ ಮನೆಯಿಂದ ಹೊರಗೆ ಬಂದು ಈ ಸಿನಿಮಾ ನೋಡಿ. ಯಾಕಂದರೆ ಸಿನಿಮಾ ತುಂಬ ಚೆನ್ನಾಗಿದೆ. ಮತ್ತು ಯಾವಾಗ ನೀವು ಥಿಯೇಟರಿಗೆ ಬರ್ತೀರಾ ಅವಾಗ ಭಯಂಕರ ಕ್ಯಾಲರೀಸ್ ಬರ್ನ್ ಮಾಡ್ತೀರಾ, ಮೋರ್ ದೆನ್ 1500 ಕ್ಯಾಲರೀಸ್. ಸೊ ಐ ಥಿಂಕ್ ನೀವು ಹೆಲ್ತಿನೂ ಸಿನಿಮಾ ಹೋಗಿ ಥಿಯೇಟರ್ನ ನೋಡೋಕ್ಕೆ ಹೋಗಿ, ನಿಮ್ಮ ಫ್ಯಾಮಿಲಿ ಜೊತೆ ನೋಡಿ, ನಿಮ್ಮ ಗರ್ಲ್ ಫ್ರೆಂಡ್ ಅಥವಾ ಬಾಯ್ ಫ್ರೆಂಡ್ ಜೊತೆ ಹೋಗಿ, ನಿಮ್ಮ ಫ್ರೆಂಡ್ಸ್ ಜೊತೆ ಹೋಗಿ, ನಿಮ್ಮ ಮಕ್ಕಳ ಜೊತೆ ಹೋಗಿ. 100% ಕ್ಯಾಲರೀಸು ಬರ್ನ್ ಮಾಡ್ತೀರಾ. ಬಿಕಾಸ್ ಸಿನಿಮಾದಲ್ಲಿ ಲಾಫ್ಟರ್ ಇದೆ, ಎಂಟರ್ಟೈನ್ಮೆಂಟ್ ಇದೆ, ಸಸ್ಪೆನ್ಸ್ ಇದೆ. ಅಷ್ಟೇ ಹೇಳ್ಬೋದು. ಥ್ಯಾಂಕ್ ಯು.